ಬ್ರೇಕ್ ಆದ ಮೇಲೆ ಮತ್ತೆ ಸ್ವಾಗತ. ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಬಿಡಿಎ ಜಾಗ ಕಬಳಿಸಿದಂತಹ ಆರೋಪ ಒಬ್ಬ ಉನ್ನತ ಅಧಿಕಾರಿ ಮೇಲೇನೆ ಕೇಳಿಬರ್ತಾ ಇದೆ. ಭ್ರಷ್ಟಾಚಾರದ ಸುಳಿಯಲ್ಲಿ ಒಬ್ಬ ನಿವೃತ್ತ ಕೆಎಎಸ್ ಅಧಿಕಾರಿ ಹೆಸರು ಕೇಳಿಬರ್ತಾ ಇದೆ. ನಿವೃತ್ತಿ ಹೊಂದಿರುವಂತಹ ಕೆಎಎಸ್ ಅಧಿಕಾರಿ ಎಲ್.ಸಿ. ನಾಗರಾಜ್ ಅವರ ವಿರುದ್ಧ ಈಗ ಎಫ್ಐಆರ್ ಕೂಡ ದಾಖಲಾಗಿದೆ. ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಬಿಡಿಎ ಜಾಗ ಕಬಳಿಸಿದ್ದಾರೆ ಅನ್ನೋ ಆರೋಪ ಕೇಳಿಬರ್ತಾ ಇದೆ. ಕೋಟಿ ಕೋಟಿ ಮೌಲ್ಯ ಬೆಲೆ ಬಾಳುವಂತಹ ಜಮೀನು ಕಬಳಿಸಿದ್ದಾರೆ ಅನ್ನೋ ಆಪಾದನೆ ಕೇಳಿಬರುತ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಎಲ್.ಸಿ. ನಾಗರಾಜ್ ಅವರು ನಕಲಿ ದಾಖಲೆಗಳನ್ನು ಏನಾದರೂ ಸೃಷ್ಟಿ ಮಾಡಿದ್ರೆ ಹಾಗಾದ್ರೆ ಎಲ್.ಸಿ. ನಾಗರಾಜ್ ಅವರ ವಿರುದ್ಧ 2.35 ಎಕರೆ ಭೂಮಿ, ಇಷ್ಟು ಭೂಮಿ ಕಬಳಿಸಿದ್ದಾರೆ ಅನ್ನೋ ಆರೋಪ ಕೇಳಿಬರ್ತಾ ಇದೆ. ಬಿಡಿಎ ವಿಜಿಲೆನ್ಸ್ ಡಿವೈಎಸ್ಪಿಯಿಂದ ದೂರು ದಾಖಲಾಗಿದೆ. ಒಂದು ನಕಲಿ ವಿಲ್ಗಳನ್ನು ಸೃಷ್ಟಿ ಮಾಡಿ ಬಿಡಿಎ ಭೂಮಿಯನ್ನ ಕಬಳಿಸಿದ್ದಾರೆ ಅನ್ನೋ ಆರೋಪ ಕೇಳಿಬರ್ತಾ ಇದೆ. ಬೆಂಗಳೂರು ಸೌತ್ ಎಸಿ ಆಗಿದ್ದಾಗ ಈ ಭೂಮಿ ಕಬಳಿಸಿದ್ರು ಅನ್ನೋ ಆರೋಪ ಕೇಳಿಬರ್ತಾ ಇದೆ. ಐಎಂಎ ಕೇಸ್ನಲ್ಲಿ ಜೈಲು ಪಾಲಾಗಿದ್ರು ಕೂಡ ಎಲ್.ಸಿ. ನಾಗರಾಜ್ ಅವರು. ಐಎಂಎ ಪ್ರಕರಣ ಏನು ದಾಖಲಾಗಿತ್ತು, ಆ ಕೇಸ್ ಏನು ನಡೀತಾ ಇತ್ತು, ಅದರಲ್ಲಿ ಎಲ್.ಸಿ. ನಾಗರಾಜ್ ಅವರು ಜೈಲು ಪಾಲಾಗಿದ್ರು. ಇದೀಗ ಮತ್ತೆ ಈ ಪ್ರಕರಣದಲ್ಲಿ ಜೈಲು ಪಾಲಾಗ್ತಾರಾ ಎಲ್.ಸಿ. ನಾಗರಾಜ್ ಅವರು ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಯಾಕಂದರೆ ಬಿಡಿಎ ಭೂಮಿ ಕಬಳಿಸಿದ್ದಾರೆ ಅನ್ನೋ ಆರೋಪ, ಅದೂ ಕೂಡ 2.35 ಎಕರೆ ಭೂಮಿಯನ್ನು ಕಬಳಿಸಿದ್ದಾರೆ ಅನ್ನೋ ಆರೋಪ ಕೇಳಿಬರ್ತಾ ಇದೆ. ಬಿಡಿಎ ವಿಜಿಲೆನ್ಸ್ ಡಿವೈಎಸ್ಪಿ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ದೂರು ದಾಖಲು ಮಾಡಿದ್ದಾರೆ. ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿದ್ದಾರೆ, ಭೂಮಿಯನ್ನು ಕಬಳಿಸಿದ್ದಾರೆ ಅಂತ ಒಂದು ಎಫ್ಐಆರ್ ದಾಖಲು ಮಾಡಿದ್ದಾರೆ. ನಕಲಿ ವಿಲ್ ಸೃಷ್ಟಿ ಮಾಡಿ ಬಿಡಿಎ ಭೂಮಿಯನ್ನು ಕಬಳಿಸಿದ ಆರೋಪ ಈಗ ಎಲ್.ಸಿ. ನಾಗರಾಜ್ ಅವರ ವಿರುದ್ಧ ಕೇಳಿಬರ್ತಾ ಇದೆ. ಎಫ್ಐಆರ್ ಕೂಡ ದಾಖಲಾಗಿದೆ. ಮುಂದೆ ಈ ಪ್ರಕರಣ ಯಾವ ತಿರುವನ್ನು ಪಡೆದುಕೊಳ್ಳುತ್ತೆ, ಯಾವ ರೀತಿಯಾಗಿ ಮುಂದೆ ಹೋಗುತ್ತೆ ನೋಡಬೇಕಾಗತ್ತೆ. ಇನ್ನು ಈ ಹಿಂದೆ ಐಎಂಎ ಪ್ರಕರಣದಲ್ಲೂ ಕೂಡ ಅವರು ಜೈಲು ಪಾಲಾಗಿದ್ರು ಅನ್ನೋ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಎಲ್.ಸಿ. ನಾಗರಾಜ್ ಅವರು ಐಎಂಎ ಪ್ರಕರಣ ಏನು ನಡೀತು ಅದರಲ್ಲಿ ಅವರು ಕೂಡ ಆರೋಪಿಯಾಗಿದ್ರು, ಜೈಲು ಪಾಲಾಗಿದ್ರು. ಈಗ ಮತ್ತೆ ಜೈಲು ಕಂಬಿ ಎಣಿಸುವಂತಾಗತ್ತಾ ಎಲ್.ಸಿ. ನಾಗರಾಜ್ ಅವರು? ಯಾಕಂದರೆ ಈಗ ಅವರ ವಿರುದ್ಧ ಮತ್ತೊಂದು ಗಂಭೀರ ಆರೋಪ ಕೇಳಿಬರ್ತಾ ಇದೆ. ದಾಖಲೆಗಳೇ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಬಿಡಿಎ ಜಾಗವನ್ನು ಕಬಳಿಕೆ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬರ್ತಾ ಇದೆ. ಹೀಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಎಲ್.ಸಿ. ನಾಗರಾಜ್ ಅವರ ವಿರುದ್ಧ ಬಿಡಿಎ ವಿಜಿಲೆನ್ಸ್ನ ಡಿವೈಎಸ್ಪಿ ಅವರು ಒಂದು ದೂರು ದಾಖಲು ಮಾಡಿದ್ದಾರೆ. ಇವರು ಪಡ್ಕೊಂಡಿರೋ ಜಾಗ ಏನಿದೆ ಅದು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಇವರು ಪಡ್ಕೊಂಡಿರುವಂತಹ ಜಾಗ ಅಂತ ಈಗ ಅವರ ವಿರುದ್ಧ ದೂರು ದಾಖಲು ಮಾಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.